ಸ್ವಲ್ಪ ಡೇಂಜರ್ ಅಲ್ಲಿ. ಡೇಂಜರ್ ಮೇಲೆ ಡೇಂಜರ್ ಸರ್. ಇಲ್ಲಿ ಕೆರೆ ಹತ್ರ ಡೇಂಜರ್. ಇದು ಬಿಡ್ತವೆ, ಆನೆಗಳು ಇರ್ತವೆ, ಆನೆ ಇದು ಬಿಡ್ತವೆ, ತರುಂಕೊಂಡ್ಬಿಡ್ತವೆ ಅಷ್ಟೇ. ಮೇಲೆ ಈ ಬಿಸಿಲೆಕ್ತಲ್ಲಿ ಇವಾಗ 11:30 ನೀರಿಗೆ ಬಂದ್ಬಿಡ್ತವೆ. ಡೇಂಜರ್ ಜಾಗ. ಓ ಡೇಂಜರ್, ಡೇಂಜರ್, ಸ್ಪಾಟೆಡ್ ಡೇಂಜರ್. ನಿಮ್ ಅಯ್ಯೋ ಆನೆಗಳದಂತೂ ನಾನೇ ಬ್ಯಾಟ್ರಿ ಬಿಡೋದಕ್ಕೆ ಹೋಗೋನಿ. ನನ್ನ ತಮ್ಮನವ್ರು ಮರದ ಮೇಲೆ ಇರೋರು ನಮ್ಮ ಕಡೆ ಬರೋದಿಲ್ಲ ಅಂದ್ಬಿಟ್ಟು ಬ್ಯಾಟ್ರಿ ಬಿಟ್ಕೊಂಡು ರಾತ್ರಿ ಹೊತ್ತು ಹೋಗಿ ಬ್ಯಾಟ್ರಿ ಬಿಟ್ಬಿಟ್ಟು ಬಂದ್ರೆ ಬ್ಯಾಟ್ರಿ ನೋಡ್ಬಿಟ್ಟು ಒಂದೊಂದು ಹೋಗ್ಬಿಡ್ತಾವೆ. ಬ್ಯಾಟ್ರಿ ನೋಡಿದ್ರು ಮೇಯ್ತಾ ಇರ್ತವೆ ಸರ್. ಎಲ್ಲೇ ಇರ್ತಾವೆ ಹೋಯ್ತಿರಿ, ತಪ್ಪಿಸ್ಕೊಂಡು ಹೋಗ್ಬೇಕು. ಆನೆ ನಾವು ಇಲ್ಲಿ ಆಯ್ತದ ಹೋಗಿ ತಪ್ಪಿಸ್ಕೊಂಡು ಹೋಯ್ತಾ ಇರ್ಬೇಕು. ಆನೆ ಎಲ್ಲಿರ್ತದೆ ಹಿಂಗ್ ದೂರ್ತೀರಿ, ಹಿಂಗ್ ಹೋಯ್ತಿರಿ. ಏನು ನಾನು ತಮಾಸ್ಕೋಗಿ ಹಿಂಗ ಮೇಲೆ ಗುಂಡ್ ಮೇಲೆ ನಿಂತ್ಕೊಂಡೆ. ಅದು ಗುಂಡ್ ಮಗಲಾಗ ನಿಂತ್ಕೊಂಡಿ ನಾನ್ ನೋಡ್ಕೊಂಡಿದ್ದೆ. ಮೇಲೆ ಸೊಂಡ್ಲ ಹಿಂಗ ಎತ್ತೋದು, ಕೆಳಕ ಇಳಿಯೋದು, ಮರ ಇತ್ತು ಜಿಡಿ ಮರ, ಮುರಿಯೋದು, ಮೇಲ್ಕೆ ಬಿಸಿಯೋದು. 12 ಗಂಟೆಗೆ ಹಾಕಿದ್ಕ 4 ಗಂಟೆ ಗುಂಡ್ ಮೇಲೆ ಇದ್ದೆ. ಬಂಡೆ ಮೇಲೆ? ಬಂಡೆ ಸರಿಯಾದ ಗುಂಡು, ದೊಡ್ಡ ಬಂಡೆ. ದೊಡ್ಡ ಬಂಡೆ. ಕೆಳಗಿಳಿಸಲು ಬಿಡ್ಲಿಲ್ಲ ನಿಮ್ಮನ್ನ? ಕಾದ್ ಬಿಡ್ತು ಗುಂಡತಾವ. ಯಾಕೆ? ನಾನು ಮಾಡಿ ತಪ್ಪು ಕೆಲ್ಸಕ ಆನೆ ಮೇಲೆ ಸೆಕೆ ಕಲ್ ಯಾವ್ದೇ ಇತ್ತು ಚಿಕ್ಕದು, ತಮಾಸ್ಕೆ ಎತ್ತಿದ್ದು ಹಾಕ್ಬಿಟ್ಟಿ. ಕ್ಯಾಮ್ರಾಮನ್ ಅವರು ನಿಲ್ಲುವುದಿಲ್ಲ ಅಂತಾರೆ. ಆ ರೀತಿ ಭಯದ ವಾತಾವರಣ ಇದೆ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂದ್ಕೂಡ್ಲೇನೆ ನಾವು ಹಾಸನ, ಸಕಲೇಶಪುರ, ಬೇಲೂರು ಎಲ್ಲಾ ಕಡೆನೂ ಆನೆಗಳನ್ನ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಬರುವಂತ ಹೇಳಿದ್ರೆ ಗುಂಬ್ಳಾಪುರ ಅಂತ ಕೇಳ್ತೀರಾ. ಈಗಾಗ್ಲೇನೆ 100 ಆನೆಗಳು ಓಡಾಡುವಂತ ಜಾಗ. ಈ ಗುಂಬ್ಳಾಪುರ ಎಲ್ಲಿದೆ ಅಂದ್ರೆ ತಮಿಳ್ನಾಡಲ್ಲಿದೆ. ಇದ್ರ ವಿಶೇಷ ಅಂತ ಹೇಳಿದ್ರೆ ತಮಿಳ್ನಾಡಿನಿಂದ ಪ್ರಾರಂಭವಾಗುವಂತ ಈ ಗುಂಬ್ಳಾಪುರ ಗಡಿ ಭಾಗ ಅಂದ್ರೆ ಬನ್ನೇರ್ಘಟ್ಟ. ಈ ಸೈಡ್ ನೀವು ನೋಡಿದಾಗ ಬನ್ನೇರ್ಘಟ್ಟ ಫಾರೆಸ್ಟ್ ಇದು ಗುಂಬ್ಳಾಪುರದ ಭಾಗ ಅಂತ ಹೇಳಿದ್ರೆ ತಮಿಳ್ನಾಡಿನ ಕಾಡು, ಕುರುಚಲ ಕಾಡು. ಎಲ್ಲ ಆನೆಗಳ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಕರ್ನಾಟಕದ ಆನೆಗಳ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂತ್ರನೆ. ತನ್ನೊಂದಿಗೆ ಇವತ್ತು ಅಂತ ಹೇಳಿದ್ರೆ ಇಲ್ಲಿ ಗುಂಬ್ಳಾಪುರ ಆನೆಗಳನ್ನ ಡೈಲಿ ಸಮಸ್ಯೆ ಎದುರಿಸೋರು ಕರೇಲಪ್ಪ ಅವ್ರು ಇದಾರೆ, ಹಾಗೆ ಅಶೋಕ್ ಅವ್ರು ಇದಾರೆ, ಯುವಕರು. ಇದು ಆನೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಇಲ್ಲಿ? ಆನೆ ಇದು ಈ ಕಡೆ ಬರ್ತಾವ ಸರ್, ಬನ್ನಾರಘಟ್ಟ ಪಾರ್ಕು. ಆ ಪಾರ್ಕ್ ಕಡೆಯಿಂದ ಬಂದು ನಮ್ಕ ಹಿಂಗ ತೊಂದರೆ ಕೊಡ್ತವೆ. ಒಟ್ಟು ನಿಮ್ಮ ಪ್ರಕಾರ ಒಂದು 100 ಆನೆಗಳಿದಾವ? 100 ಮೇಲೆ ಇವೆ. ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲಿ ಒಳಗೆ ರೌಡಿ ರಂಗ. ನೀವ್ ಯಾವಾಗ ನೋಡಿದ್ರ ಸರ್? ರೌಡಿ ರಂಗ ಅನ್ನೋದು ಇವಾಗ ಒಂಟಿಗೆ ನಿಜಲ್ಲ, ಸೇಮ್ ರೌಡಿ ರಂಗ ತರಾನೇ. ಕೋರೆ, ಹೈಟು, ಎಲ್ಲ ನಾಟಿ ಎಲ್ಲ. ಇಲ್ಲಿ ಆ ಕಡೆ ರೌಡಿ ರಂಗ ಅಂತ ಇದ್ದಾರೆ ಬನ್ನಡ ಕಡೆ. ಈ ಕಡೆ ನಾವು ಹೆಸರಿಕಲ್ಲ ಆನೆಗಳಕ. ಮೊದ್ಲೊಂದಿತ್ತು ಒಂಟಿಗ್ನು, ಅದು ಕಿವುಡು ಅಂದ. ಒಳಗ್ ಬಂದ್ ನಿಂತ್ಕೊಂಡು ನಾನು ಬಾಂಬ್ ಹೋಗೋದೇ ಇಲ್ಲ, ನಿಂತ್ಕೊಂಡ್ಬಿಡ್ತದೆ. ಅಂದ್ರೆ ಪಟಾಕಿ ಎಷ್ಟು ಹೊಡೆದ್ರು ಇದು ಆಗುದಿಲ್ಲ, ಹೋಗಲ್ಲ. ಹಿಂದಿ ಮೈ ತುಂಬಾ ಗಂಟ ತಿಂತಾನೆ ಇರ್ತದೆ. ನಾವೇನು ಮುಂದೆ ನೋಡ್ತಾ ಇದ್ದೇವೆ ಹೇಳಿದ್ರೆ ಬನ್ನೇರ್ಘಟ್ಟ ಕಾಡು, ಬನ್ನೇರ್ಘಟ್ಟ ಭಾಗ ಇದು ಅಂತ ಹೇಳಿದ್ರೆ ನಾವು ನೋಡ್ಬೋದು. ಈ ಕಾಡು ಇಲ್ಲಿಂತ್ರನೇ ಆನೆಗಳು ಪ್ರಾರಂಭವಾಗುವುದು. ಕೃಷಿ ಮಾಡ್ತೀರಾ? ರೈತರು. ಎಷ್ಟು ವರ್ಷದಿಂದ ನೀವು ನೋಡ್ತಾ? ನಾವು 50 ವರ್ಷದಿಂದ ಇದ್ದೀರಿ, 50-60 ವರ್ಷದಿಂದ ಇದ್ದೀರಿ. ಅಲ್ಲಲ್ಲ, ಆನೆ ನೋಡ್ತಾನೆ ಇದ್ದೀರಿ ನಾವು. ನಾನು ತರುಮ್ಕೊ ಬಂದಿ 45,000 ಖರ್ಚು ಮಾಡೋದೆ, ನಡಾನೆ ಹೋಗ್ಬಿಟ್ಟಿತ್ತು. ತರುಮ್ಕೊ ಬಂದಿ ನಿಮ್ಮನ್ನ ನಾನೇ ಓಡಿಸಿತ್ತು ನಮ್ಮನ್ನ. ಎಲ್ಲಿವರೆಗೆ ಬಿತ್ತೀರಾ? ಅಲ್ಲಿ ಬಂಡೆ ಕೊಂಡಿತ್ತಾವ. ಆಮೇಲೆ ಏನಾಯ್ತು? ನಡ ಏನಾಗಿತ್ತು? ನಡ ನೋವು ಹಿಡ್ಕೊಂಡ್ಬಿಟ್ಟಿತ್ತು. ಹಾಸ್ಪಿಟ್ಲ್ಗೆ ಹೋಗಿ ಆಮೇಲೆ ಎಲ್ಲ ಓಡೋಗಿ ಒಂದು ಕೊರಕಲು ಬಿದ್ದೋಗಿದ್ದೆ ತಪ್ಪಿಸ್ಕೊಳಕ. ಆನೆಗಳ ಸಂಖ್ಯೆ ಅತಿ ಹೆಚ್ಚು ಇಲ್ಲಿ ಇರುವುದಾ ಅಂತ ಹೇಳಿದ್ರೆ? ಯಾಕಂತ ಹೇಳಿದ್ರೆ ಇವತ್ತೇನು ನಾವು ಸಕಲೇಶಪುರ ಇರ್ಬೋದು, ಹಾಸನ, ಚಿಕ್ಕಮಂಗ್ಳೂರು ಎಲ್ಲಾ ಕಡೆ ಆನೆ ನೋಡ್ತೇವೆ. ಅಂದ್ರೆ ಚನ್ನಪಟ್ಟಣ, ವಿಶೇಷವಾಗಿ ರಾಮನಗರ, ಚನ್ನಪಟ್ಟಣ ಎಲ್ಲ ಆನೆಗಳು ನೋಡ್ತೇವೆ. ಅದೆಲ್ಲ ಆನೆಗಳ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಆನೆ ಎಲ್ಲಿಂದ ಬರುತ್ತೆ ಇಲ್ಲಿ? ಆನೆ ಎಲ್ಲ ಇತ್ ಕಡೆ ಬನ್ನಾರಘಟ್ಟ ಪಾರ್ಕು, ಕಾವೇರಿ ಇವೆ. ಸರ್ ಇವಾಗ ಹೆಂಗಿದೆ ಗೊತ್ತಾ, ಇವೆ ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಆ ಕಡೆಯಿಂದ ಓಡಿಸುತ್ತೆ, ಇದು ಬಂದು ಸೇರ್ಕೊಳುತ್ತೆ. ಇಲ್ಲಿ ನೀರು, ಮೇವು ಎಲ್ಲ ಆಗಿದೆ. ಏನ್ ಮೇವಿದೆ ಇಲ್ಲಿ? ಬಿದಿರು ಸೊಪ್ಪು ಇವಾಗ ತೋಟದಲ್ಲಿ ಇದು ಬಿದಿರು ಸೊಪ್ಪು ಬಂದ್ಬಿಡ್ತದೆ. ಇನ್ನೆಲ್ಲ ಮಳೆ ಹೋಯ್ತಲ್ಲ, ಕ್ಲಿಯರ್ ಸೊಪ್ಪು ಬಂದ್ಬಿಡ್ತದೆ. ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಕಾಡಿಂದ ಆಚೆ ಬಂದ್ರೆ ಟೊಮೊಟೊ, ಹುಳ್ಳಿಕಾಯಿ, ಬೀನ್ಸು, ಸೌತೆಕಾಯಿ, ಇದು ಆಮೇಲೆ ಸೌತೆಕಾಯಿ ಇವೆಲ್ಲ ಸಿಗುತ್ತೆ ತೋಟದಲ್ಲಿ. ಆಲ್ಮೋಸ್ಟ್ ಅದರಿಂದ ಇವಾಗ ಜನಗಳು ಇವಾಗ ತೋಟ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಬಿಟ್ರು. ಆದ್ರೆ ಇದು ಈಗ ತೋಟ ಮಾಡುವಂತ ಜಾಗನಲ್ರಿ, ಕಾಡಿದು. ಕಾಡು ಒಳಗಡೆ ಅದೇ ಬೈಲು ಇದೆ ಸರ್, ಜಮೀನ್ ಐತೆ.
ಎಲ್ಲ ಮರದ ಮೇಲೆ ಕಾವಲ ಗುಡ್ಲು ನಾವು ಹಿಂಗೆ ಮರ ಅದಲ್ಲ ಮರದ ಮೇಲೆ ಕಾವಲ ಕೊಡೋದು. ಸರ್ ಇಲ್ಲೇ ಸರ್ ಮರದ ಮೇಲೆ ಇರ್ತಾರೆ ಹೊಲಗಳ ಹತ್ರ. ಬೆಳಗ್ಗೆ 5 ಗಂಟೆಗೆ ಎಕ್ಕಿದ್ರೆ ಸಾಯಂಕಾಲ ಬೆಳಗ್ಗೆ ತಿರ್ಗಾ 6 ಗಂಟೆಗೆ ಬರೋದು ನಾವು. ನೋಡಿ ಕುಂಟೆ ನೋಡೋದೇ ಆ ನೀರಿಗೋಸ್ಕರ ಫಾರೆಸ್ಟ್ ಮಾಡಿದ್ದಾರೆ. ಆ ನೀರೆಲ್ಲ ಅಲ್ಲಿ ಕುಡಿಯೋದಕ್ಕೆ ರೋಡ್ ದಾಟ್ಕೋತಾವೆ. ಈ ಕಡೆ ಕಡೆಯಲ್ಲಿ ಈ ಕಡೆ ಹಿಂಗ್ ಬರ್ತಾವೆ ಈ ಕಡೆ ಹಿಂಗ್ ಹೋಯ್ತವೆ ನೋಡಿ ಅದೇ ಕೆರೆ. ಈಗ ನೀವೇನ್ ಮಾಡ್ತೀರಿ ಈ ಮರದ ಮೇಲ್ ಅಂದ್ರೆ ಹೇಗೆ ಕೂತ್ಕೊಳ್ಳೋದ ಮರ ಮೇಲೆ ಮರ ಅಟ್ನೆ ಹಾಕಿ ಗುಡ್ಲಾಕ್ತಿರಿ ಗುಡ್ಲಾಕ್ತಿರಿ ಮೇಲೆ 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 ಅಲ್ಲೇ ಮನೆ ಮುಂದ್ಕೊಳ್ಳೋದು ಮೇಲೆ. ಅಂದ್ರೆ ನೀವು ಆನೆನ ಒಂದ್ 50 ವರ್ಷದಿಂದಾನು ಅನುಭವಿಸ್ತಾನಿದ್ದೀರಿ ಆನೆ ಅನುಭವಿಸ್ತಾನಿದ್ದೀರಿ. ಪಾಯಿಂಟ್ ಅದು ನಾವು ಇಲ್ಲಿ ಮೈಲ್ ತೋರಿಸ್ತೀರಿ 50 ವರ್ಷದಿಂದಾನು ಆನೆ ಸಮಸ್ಯೆನ ಎದುರಿಸ್ತಾನೆ ಇದ್ದೀರಾ? ದೇವಸ್ಥಾನ ಇದ್ದೀರಿ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು, ಆನೆಗಳು ಎಲ್ಲಿಂದ ಬರ್ತಾವೆ? ಸಕಲೇಶ್ಪುರ, ಹಾಸನ ಎಲ್ಲಾ ಕಡೆನು, ರಾಮನಗರ, ಚನ್ನಪಟ್ಟಣಕ್ಕೆ ಅಂತ ಹೇಳಿ. ಅದು ಇವತ್ತು ಗೊತ್ತಾಯ್ತು. ಏನ್ ಸರ್ ಊರ ಹೆಸರು? ಗುಂಬ್ಳಾಪುರ. ಗುಂಬ್ಳಾಪುರದ ಆನೆಗಳ ಸಾಮ್ರಾಜ್ಯ. ಆನೆಗೆ ಎಷ್ಟು ಜನ ಪ್ರಾಣ ಬಿಟ್ಟಿರ್ಬೋದು ಇಲ್ಲಿ? ಇಲ್ಲಿ ಒಂದು 7 ಜನ 7 ಜನ 7 6 ಜನ ಸತ್ತಿದ್ದಾರೆ ಇವಾಗ 2 ವರ್ಷದಲ್ಲೇನೆ. ಫಸ್ಟ್ ಸ್ಟಾರ್ಟಿಂಗ್ ಹೋದ್ಸಲಿ ಬರ್ತೀನಂತ ಬಿಡಿಲ್ಲಲ್ಲ ಇಲ್ಲೇ ದೆನಿಕೋಟೆ ಕಡೆ ಮನೆ ಹೊಡೆದಿರೋದು ಇಲ್ಲೇ ದೆನಿಕೋಟೆ ಕಡೆ ಇದೇ ಜಾಗನೇ. ಒಂದೇ ವರ್ಷದಲ್ಲಿ ನೋಡು 10 ಜನ ಬಿಟ್ಟಿದ್ದಾರೆ. ಇಲ್ಲಿ ಗಿಡ ಐತಿದಲ್ಲ ಪದೇ ಕೆಲಸ ಏನಿಲ್ಲ ಪಾಪ ಆರಾಮ್ ಮಾಡ್ತಾ ಇದ್ದ. ನಂಟ್ರ ಮನೆಗೆ ಹೋಗಿ ಬಂದಿದ್ ಗಾಡಿಯಾಗ ತಂದೆ ಮಗ ಇಬ್ರು ಮೊಮ್ಮಗ ನೋಡಾಕ ಬರೋ ಹೊತ್ಕ ಏನ್ ಮಾಡ್ತ ನೋಡಿ ಅಲ್ಲಿ ಬಂದವ್ರಲ್ಲ ಇಲ್ಲಿ ಬರೋ ಹೊತ್ಕ ಅದು ಬಂದ ಗಾಡಿ ನೋಡಿ ಅಲ್ಲಿಂದ ಇಲ್ಲಿ ಬಿಸಾಕ್ಬಿಟ್ಟಿದೆ ಗಾಡಿ. ಮಗನು ಇಲ್ಲೇ ಮನ್ಕೊಂಡವನೆ ನೋಡಿ ಇಲ್ಲೇ ಮಗನ ಇಲ್ಲೇ ಮನ್ಗವನೆ. ತಂದೆ ನೋಡಿ ಇಲ್ಲಿ ಎತ್ತೊಳಗ್ಬಿಟ್ಟಿತ್ತು ನೋಡಿ ಇಲ್ಲಿ ಬ್ಯಾಗು ಅಲ್ಲಿ ಬಿಸಾಕಿತ್ತು ಏಟ್ನಾಗೆ. ಅದು ಯಾವ್ದು ಒಂದೇ ಆನೆ ಇರುತ್ತೆ? ಒಂದೇ ನೋಡಿ ನೀರ್ ಹಿಂಗ ಕುಡ್ಕೊಂಡು ಹಿಂಗ್ ಬಂದದೆ ಅಡ್ಡ ಬಂದ್ಬಿಟ್ಟವನೆ ಹೊರಬಿಡುದು ಇಲ್ಲೇ ಸೋತೋದ. ಈಗ ಇಲ್ಲಿ ತಮಿಳ್ನಾಡು ಆಗುತ್ತೆ ಇದು. ಏನಾದ್ರು ದುಡ್ಡು ಕೊಡ್ತಾರ? 10 ಲಕ್ಷ ಕೊಡ್ತಾರೆ ಇವಾಗ. ಮತ್ತೆ ಕರ್ನಾಟಕದಲ್ಲಿ 20 ಲಕ್ಷ ಕೊಡ್ತಾರಲ್ಲ? ಇಲ್ಲ 10 ಲಕ್ಷ. ಇದು ವಿಶೇಷವಾಗಿ ಕರ್ನಾಟಕ ಮತ್ತೆ ತಮಿಳ್ನಾಡು ಗಡಿ ಭಾಗ ಆದ್ರಿಂದ ಈ ಭಾಗ ತಮಿಳ್ನಾಡು ಇದು. ಇಲ್ಲಿ 10 ಲಕ್ಷ ಕೊಡ್ತಾರಂತೆ. 10 ಲಕ್ಷ. ಅವ್ರು ಎಲ್ಲಿಂದ ಬರ್ತಾ ಇದ್ರು? ನಿಮ್ಮೂರವ್ರೆ? ಸ್ಕೂಟಿಯಲ್ಲಿ ಈ ಕಡೆಯಿಂದ ಬರ್ತಾ ಇದಾರೆ. ಆನೆ ಈ ಕಡೆಯಿಂದ ಬರ್ತಾ ಇದೆ. ಅವರು ಆನೆ ಅಬ್ಸರ್ವ್ ಮಾಡಿಲ್ಲ ಅವ್ರನ್ನ. ಜನಗಳು ಮಾಹಿತಿ ನಮ್ಮ ಫ್ರೆಂಡ್ ಅವ್ರು ಹೇಳಿದ ಪ್ರಕಾರ ಆನೆ ಊರಿಂದ ಬರ್ತಾ ಇದ್ದಾರೆ 3:30 4 ಗಂಟೆಯಲ್ಲಿ. 4 ಗಂಟೆಯಲ್ಲಿ ನಮ್ಮೂರ್ಗೆ ಬರಬೇಕು ಇವರೆಲ್ಲ. ಏನು ಪ್ರತಿಯೊಂದು ಐಟಮ್ಗೂ ಏನಕ್ಕೂ ಗುಮ್ಲಾಪುರಕ್ಕೆ ಬರಬೇಕು. ಹಿಂಗ್ ಬರ್ತಾ ಇದಾರೆ. ಇದೆಲ್ಲ ಫುಲ್ಲು ಇದಿತ್ತು, ಪದೇ ಇತ್ತು. ಆನೆ ಪಕ್ಕದಲ್ಲಿ ನೀರ್ ಕುಡ್ಕೊಂಡ್ ಬರ್ತಾ ಇದೆ. ಗಾಡಿ ಸೌಂಡಕ್ಕ ಗೊತ್ತಾಗ್ಬಿಟ್ಟಿದೆ ಯಾರು ಬರ್ತಾ ಇದಾರೆ. ನಮ್ ಸರಣ ಬಂದಿ ಗಾಡಿ ಓಡಿ ಬಂದಿ ಗಾಡಿನ ಹೊಡೆದಿ ಗಾಡಿ ಬಂದು ಇಲ್ಲೆಲ್ಲ ಬಿದ್ದಿತ್ತಂತೆ. ಬಿದ್ದಿತ್ತಂತೆ. ಹುಡುಗ ಅವ್ರ ಮಗ ಆ ಕಡೆ ಬಿದ್ದಿದಂತೆ. ಇಲ್ಲೇ ಬಿದ್ದಿದ್ದ ಅವನೇನು ಮಾಡಿಲ್ಲ. ಡೈರೆಕ್ಟ್ ಆ ಕಡೆಗೆ ಅವ್ರ ಅಪ್ಪ ಬಿದ್ದಿದಂತೆ. ಗಾಡಿನ ತುಳಿದ್ಬಿಟ್ಟು ಅವ್ರ ಅಪ್ಪನ ಮೇಲೆ ಬೆನ್ ಮೇಲೆ ಹೆಜ್ಜೆ ಇಕ್ಬಿಟ್ಟು ಹೋಗ್ಬಿಟ್ಟಿದೆ. ಹಿಂಗೆ ಹೊಡೋಗ್ಬಿಟ್ಟಿತ್ತು ಬೆನ್ ಮೇಲೆ. ಇಲ್ಲಿ ಮೇಲೆ ದಾಳಿ ಆಗಿತ್ತಲ್ಲ, ಯಾವ ರೀತಿ ಆಗಿತ್ತು? ನಮ್ಮ ಮೇಲೆ ನಾವು ಹಿಂಗೆ ಕಾಡ್ಕ ಹಸ್ಕೊಳ್ ಬಿಟ್ಕೊಂಡು ಹೋಗೋರಿ. ಹಿಂಗೆ ಇತ್ತಲ್ಲ ಕುಕ್ಕೊಂಡು ಹಿಂಗೆ ಕೂತಿದ್ನಲ್ಲ ಬಂದ್ಬಿಡ್ತಾರೆ ತುಂಬ್ಕೊಂಡು. ಆವಾಗ ಏನ್ ಮಾಡಿದೆ, ಒಂದು ಹಳ್ಳ ಇತ್ತು, ಹಳ್ಳಕ್ಕೆ ಧುಮುಕ್ಬಿಟ್ಟೆ. ಇಲ್ಲ ನಾವಾಗ ನನ್ನೇ ಹೊಡಿಬೇಕಾಯ್ತು. ಹಳ್ಳಕ್ಕೆ ಧುಮುಕಿದಕ್ಕ ತಪ್ಪಾಯ್ತು ನೋಡ, ಏಟಾಗ್ಬಿಟ್ಟು. ನೋಡ್ಬೋದು ಆನೆಗಳು ಒಂದು ಕೂಡಲೇ ನಾವು ಇಲ್ಲಿವರೆಗೂ ಲೆಕ್ಕಾಚಾರ ಮಾಡ್ತಾ ಇದ್ದು ಕೇವಲ ಕೊಡಗು ಮತ್ತೆ ಹಾಸನ ಭಾಗ ಅಂತ ಹೇಳಿ. ಹಾಗೇನೆ ಇತ್ತೀಚೆಗೆ ರಾಮನಗರ, ಚನ್ನಪಟ್ಟಣ ಭಾಗ ಅಂತ. ಹಾಗೆ ಕೃಷಿ ಭೂಮಿ ಜಾಸ್ತಿ ಹಾಕೊಂಡು ಹೋಗುತ್ತೆ, ಕಾಡು ಕಮ್ಮಿ ಆಗುತ್ತೆ. ಕಾಡಲ್ಲಿ ಏನೂ ಇರುವುದಿಲ್ಲ ಅನ್ನೋ, ಆಹಾರ ತಿನ್ಲಿಕ್ಕೆ ಇರ್ಲಾರ್ದಾಗ ಯಾವ ರೀತಿ ದಾಳಿ ಆಗುತ್ತೆ ಅನ್ನೋದು ನಾವು ಇವತ್ತು ರಾಜ್ಯದಲ್ಲಿ ನೋಡಿದ್ರೆ, ಅದೇ ತಮಿಳ್ನಾಡಿಗೆ ಬಂದ್ಬಿಟ್ರೆ ಸುಮಾರು 50 ವರ್ಷದಿಂದ ನೋಡ್ತಾ ಇದ್ರೆ ಆನೆ ಸತತವಾಗಿ. ತುಂಬಾ ವಿಶೇಷ ಅಂದ್ರೆ 2 ವರ್ಷದಲ್ಲಿ 6 ಜನ ಸತ್ತಿದ್ದಾರೆ. 6 ಜನ ಸತ್ತಿದ್ದಾರೆ. ಸ್ವಲ್ಪ ಡೇಂಜರ್ ಅಲ್ಲಿ. ಡೇಂಜರ್ ಸರ್. ಡೇಂಜರ್ ಆನೆಗಳು ಇರ್ತವೆ. ಆನೆ ಇದು ಬಿಡ್ತವೆ, ತರುಂಕೊಂಡ್ಬಿಡ್ತವೆ ಅಷ್ಟೇ. ಮೇಲೆ ಈ ಬಿಸಿಲೆಕ್ತಲ್ಲಿ ಇವಾಗ 11:30 ನೀರಿಗೆ ಬಂದ್ಬಿಡ್ತವೆ. ಡೇಂಜರ್ ಜಾಗ. ಸ್ಪಾಟೆಡ್ ಡೇಂಜರ್ ನಿಮ್ಗೆ. ಕೆರೆ ಹತ್ರ ನಿಮ್ಗೆ ಇನ್ನೊಂದು ಪಾಯಿಂಟ್ ಕೊಡ್ತೀನಿ ಬರೀ ನಮ್ಮೂರ ಅಲ್ಲಿ ಡೇಂಜರ್ ಸರ್. ಅದಕ್ಕೆ ಹೇಳ್ತಾರೆ ಡೇಂಜರ್ ಬೇಡ. ಅಲ್ಲ ಸರ್, ಒಂಟಿಗೆ ಪದಲಿ ಇದ್ರೆ ಗೊತ್ತಾಗಲ್ಲ. ಅದು ಓಡ್ ಬಂದ್ಬಿಡು ಸರ್. ಇಲ್ಲಿಂದ ನೋಡ್ಸ್ಬಿಡಿ. ಇಲ್ಲೇ ನೀರು ಅದೇ ನೋಡ್ಸ್ಬಿಡಿ. ಡೇಂಜರ್ ಅದು. ಸುಮ್ನೆ ಯಾಕೆ? ಪದೇ ಸಾನೆ ಇದೆ, ಬಿಸಿಲಿದೆ. ನಾವು ಗಣೇಶಣ್ಣ ಇಲ್ಲೇ ನೋಡ್ ಸಾಕು. ಇದೆಲ್ಲ ಬೈಲೆ ಯಾಕ ಅವ್ರು ಓಡಾಡಕ್ಕಾಗಲ್ಲ. ಆಮೇಲೆ ಅವರು ಸ್ವಲ್ಪ ಗಾಸಿ ಓಡಾಡೋದು ಸಕ್ಕ ಡೇಂಜರ್. ಅನ್ನೋ ಬೆಳಗ್ಗೆ 6:30 ಪಾಸ್ ತವನೋ ಮೈನ್ ರೋಡ್. ಸರ್ ಇನ್ನೊಂದು ವಿಶೇಷ ಏನು ಗೊತ್ತಾ ಸರ್ ಇವ್ರದ್ದು? ಮಾನ್ಯ ವೀಕ್ಷಕರೇ, ಒಂದು ಅಂತ ಹೇಳಿದ್ರೆ ತುಂಬಾ ಈ ಜಾಗ ಪೂರ್ತಿ ಆನೆಗಳೇ ತುಂಬಿಕೊಂಡಿರುವಂತ ಜಾಗ. ಇಲ್ಲಿ ಯಾರು ಬರಬಾರ್ದಂತಾರೆ. ಪಾಪ ಅವ್ರು ಹೆದರ್ತಾ ಇದ್ದಾರೆ, ನಾನು ಹೆದರ್ತಾ ಇದ್ದೇನೆ. ಯಾಕಂದ್ರೆ ಇದನ್ನ ಎಚ್ಚರಿಕೆನೆ ತಗೊಳ್ಬೇಕು. ಆನೆಗಳು ಇರುವಂತ ಜಾಗದಲ್ಲಿ ಮನುಷ್ಯನ ಯಾವಾಗ ಏನಾಗುತ್ತಂತ ಗೊತ್ತಿಲ್ಲ. ಆದ್ರೆ ಹಿಂದಿನ ಕೆರೆ ನೋಡ್ತಾ ಇದ್ದಲ್ಲಿ ಏನ್ ಸ್ವಾಮಿ ಇದು? ನೀರು ಆನಿಕೆ ನೀರ್ ಮಾಡವ್ರಿ ಆನೆಗೆನೆ ಆನಿಕ್ ನೀರ್ ಮಾಡಿರೋದು ಅದು. ಹೀಗಾಗಿ ಇಲ್ಲಿ ಆನೆಗಳು ಜಾಸ್ತಿ ಇಲ್ಲಿ ಬಿಟ್ರೆ ನೀರು ಎಲ್ಲಿ ಇಲ್ಲ. ಇಲ್ಲಿ ಬಿಟ್ರೆ ನೀರು ಎಲ್ಲಿ ಇಲ್ಲ.
ಇಲ್ಲಿಗೆ ಬರ್ಬೇಕು ಆನೆ ಈ ಸುತ್ತನಾಗೆಲ್ಲ ಸರ್ ಮುತ್ತಲ್ ಮಡುಗು ಈ ಕಡೆ ತಳಿ ಗುಮ್ಲಾಪುರ ಕಾಡು ಇಲ್ಲೇ ಮೈನ್ ಸ್ಪಾಟ್ ಮೈನು ಇದೇ ಮೈನು ಜಾಗ ಆನೆಗಳು ಆನಿಕ ಯಾವುದು ಇಲ್ಲಿ ಎಲ್ಲಿಂದ ಬರ್ತಂತ ಗೊತ್ತಿಲ್ಲ. ಇತ್ ಕಡೆ ಬರ್ತಾವೆ ಇತ್ ಕಡೆ ಬಂದ್ಬಿಡ್ತಾವೆ ನೀರ್ ಹೆಂಗ್ ಬರ್ತಾವ ಗೊತ್ತಾಗಲ್ಲ ಹೆಂಗ್ ಬರ್ತಾವ ಗೊತ್ತಾಗಲ್ಲ. ಟೈಮಲ್ಲಿ ಎಷ್ಟು ಸೇರ್ತಾವಿಲ್ಲ ಆನೆ? ಸೇರ್ತಾವೆ ಗುಂಪು ಒಂದು ಸೇರ್ತದೆ 20 10 5 ಒಟ್ಟು 100 ಆನೆ ಇದಾವೆ. 100 ಆನೆ ಮ್ಯಾಲೇನೆ ಕೆಳಗೆ ಮ್ಯಾಲೇನೆ. ಸರ್ ಇಲ್ಲಿ ಹೆಂಗ್ ಗೊತ್ತಾ ಸರ್ ಡಿವೈಡ್ ಆಗ್ಬಿಟ್ಟಿದ್ದಾವೆ. 1 3 1 2 1 5 1 20 1 30 1 ಹಿಂಗ ಈಗ ಇದ್ರೊಳಗೆ ಎಲ್ಲಾದ್ರೂ ಇರ್ತಾವೆ ಇರ್ತಾವೆ ಸರ್. ಇಲ್ಲಿ ಏನ್ ತಿಂತಾ ಇರುತ್ತೆ? ಸೊಪ್ಪು ಸಿಗ್ತದೆ, ಮೇವು, ನೀರ್ ಕುಡ್ಕೊಂತವೆ, ತಿರ್ಗಾ ಹೊಂಟೈತವೆ. ಮಳೆ ಬಿದ್ಮೇಲೆ ನೋಡಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಇಲ್ಲಿ ನೀರ್ ಕುಡ್ಕೊಂಡು ಸುಮ್ಮನೆ ಸೊಪ್ಪು ಮೇಲೆ ಆಟ ಆಡ್ಕೊಂಡಿರ್ತಾವೆ. ಸಂಜೆ 6 ಗಂಟೆ 7 ಗಂಟೆ ಮೇಲೆ ಈ ಊರ್ ಕಡೆ ಬೀಳ್ತವೆ. ಊರ್ ಕಡೆ ಬಂದ್ಬಿಡ್ತವೆ. ಊರ್ ಕಡೆ ಬಂದು ನೈಟ್ ಹೊತ್ಲು ಇವಾಗ ಬೆಳೆ ಇವಾಗ ಇದು ಟೊಮಾಟೊ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ರಾಗಿ ಬೆಳೆ ಆಗಿರ್ಬೋದು, ಅವನ್ನೆಲ್ಲ ತಿನ್ಕೊಂಡು 1 ಎಕರೆನಾಗ ಫುಲ್ ನಾಶ ಮಾಡ್ಕೊಂಡು ತಿನ್ಕೊಂಡು ತಿರ್ಗಾ ರಿಟರ್ನ್ 5 ಗಂಟೆಗೆ ವಾಪಸ್ ಬರ್ತವೆ. ತುಂಬಾ ವಿಶೇಷ ಅಂದ್ರೆ ಗುಮ್ಲಾಪುರ ಅಂತ ಹೇಳಿದ್ರೆ ಇವತ್ತು ಗುಮ್ಲಾಪುರ ದೇಶದಲ್ಲಿ ಅತಿ ದೊಡ್ಡ ಹೆಸರಾಗಿದ್ದೆ ಆನೆಗಳ ತವರಿಗೆ. ಆನೆ ತವರ್ ಅಂತ ಹೇಳಿದ್ರೆ ಆನೆ ಸ್ಟಾರ್ಟಿಂಗ್ ಪಾಯಿಂಟ್. ಸಂಜೆ 7 ಗಂಟೆ ಮೇಲೆ ಹೊಲಗಳ ಮೇಲೆ ದಾಳಿ ಮಾಡ್ತಾವ ಅಂತ ಹೇಳಿ ಯಾವ ರೀತಿಯಾಗಿತ್ತಿಲ್ಲ ಆನೆಗಳು? ನೀವು ಹೇಳ್ತಾ ಇದ್ರಲ್ಲ, ತುಂಬಾ ವಿಶೇಷವಾಗಿ ಹೇಳಿದ್ರ ಸರ್. 6-7 ವರ್ಷ ಸರ್, 6-7 ವರ್ಷ ಮುಂಚೆ ಕಾಲ್ದಾರಿ ಸರ್ ಮಕ್ರಿ ಕಟ್ಕೊಂಡು ಮರ ದುರ್ಸ್ಬಿಟ್ಟು ಎತ್ಕೊಳ್ಬೇಕಾಯ್ತು ಇಬ್ರು ಕಾಯಿಲೆದವ್ರನ್ನ ಎತ್ಕೊಳ್ಬೇಕಾಯ್ತು. ಇವಾಗ MLA ಬಂದ್ಮೇಲೆ ಮುಂಡ್ ರೋಡ್ ಮಾಡಿದ್ದಾರೆ. ಹಗಲ್ ಟೈಮಲ್ಲಿ ಇಲ್ಲೇ ಇರ್ತಾವ ಆನೆ? ಇರ್ತವೆ, ಇಲ್ಲೇ ಇರ್ತವೆ. ಇಲ್ಲೇ ಇರ್ತವೆ. ಸರ್ ಏನಾಗಿದೆ ಗೊತ್ತಾ ಇವಾಗ? ಅಲ್ಲ ಆನೆಗಳೆಲ್ಲ ಇಲ್ಲೇ ಇದಾವ ಈಗ. ಸರ್ ಏನಾಗುತ್ತೆ ನೈಟ್ ಡ್ಯೂಟಿ ಮಾಡ್ತಾರ ಅಂತಲ್ಲ, ನೈಟ್ ಡ್ಯೂಟಿ ಟೈಮು ತೋಟಗಳಿಗೆ ಹೊಲಗಳಿಗೆ ಬರ್ತವೆ. ಮಾರ್ನಿಂಗ್ ಬಂದು ಇಲ್ಲಿ ನೀರ್ ಕುಡ್ಕೊಂಡು ಸುಮ್ನೆ ಓಡಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಇರ್ತವೆ. ತಿರ್ಗಾ ಸಾಯಂಕಾಲ 5:30 6 ಗಂಟೆ ಮೇಲೆ ಆದ್ರೆ ತಿರ್ಗಾ ಮಾಮೂಲಿ ರಿಟರ್ನ್ ಬರ್ತವೆ. ಇವಾಗ ಇಲ್ಲಿ ಹೋಗ್ತಾವ ನೆಕ್ಸ್ಟ್ ಪಕ್ಕದೂರ್ಗೆ ಫಸ್ಟ್ ಪಕ್ಕದೂರ್ಗೆ. ಇವಾಗ ಎಲ್ಲಿ ಸ್ಪಾಟ್ ಇವಾಗ ಅಲ್ಲಿ ಬೆಳೆ ಚೆನ್ನಾಗಿದೆ ಅಲ್ಲಿ ಹೋಯ್ತವೆ. ಅಲ್ಕ ಡೈರೆಕ್ಟ್ 4 ಕಿಲೋಮೀಟರ್ ಆಗ್ಬೋದು. ಈ ಕಡೆ ಬಳಗಂಡಳ್ಳಿ ಕಡೆ 3 ಕಿಲೋಮೀಟರ್ ಇಲ್ಲಿ ಹೋಯ್ತವೆ. ಆನೆಗಳಂತ ಹೇಳಿದ್ರೆ ಇದೇ ಮೇನ್ ಸ್ಪಾಟ್. ಮೈನ್ ಸ್ಪಾಟ್ ಇದೆ, ನೀರ್ ಸಿಕ್ಕೋದಿಲ್ಲ. ಇಲ್ಲೇ ನೀರು, ಇಲ್ಲೇ ಏರಿಯಾದಲ್ಲಿ ಇದೇ ನೀರು. ಇದು ಬಿಟ್ಟರೆ ಇನ್ನು ಸೀದಾ ಕಾವೇರಿ. ಇಲ್ಲ ಇಲ್ಲಿ ನಮ್ಮೂರ್ ಪಕ್ಕದಲ್ಲಿ ಗೌರಮ್ ಕೆರೆ ಇದೆ ಅಂತ, ಅಲ್ಲಿ ನಮ್ಮೂರ್ ಪಕ್ಕದ ಕೆರೆಗಳಿದ್ವೆ, ಅಲ್ಲಿ ಸಿಗುತ್ತೆ. ಅಲ್ಲಿಂದ ಸೀದಾ ಇದಕ್ಕೆ ಹೋಗ್ಬೇಕು, ಸೀದಾ ಮುತ್ತಲ್ ಮಡುಗು. ನಾವು ದಿನ ನೋಡ್ತಾ ಇರ್ತೀರಿ, ಕಾಣಿಸ್ತಾರೆ ದಿನ ನೋಡ್ತೀರಿ ಕಾಡ್ಕೋದ್ರೆ ದಿನ. ಹೇಗೆ ಆನೆಗಳ ಕ್ಯಾರೆಕ್ಟರ್? ಹೆಣ್ಣಾನೆ ಹೇಗೆ ಮಧ್ಯದಲ್ಲಿ ಇದ್ದಾಗ ಹೇಗಿರ್ತಾವೆ? ಎಣ್ಣಾನೆ ಕಂಬಿರಲ್ಲ, ಗಂಡ ಅನ್ಕೆ ಕಂಬಿರ್ತವೆ. ಈ ಇಲ್ಲಿ ಸುರ್ಕೊಂಡಿರ್ತಾವ ಒಂದಾನೆ ಕಾವೇ ಅಟ್ಯಾಕ್ ಮಾಡೋದು ಮದ ಅಂತ ಹೇಳ್ತೀರಿ. ಮದ ಅಂತ ಅವ್ರು ಈ ಕಡೆ ಗೊತ್ತಾಗಲ್ಲ ಸರ್. ಅದು ಅಂದ್ರೆ ಈಗ ಸುರಿತಾ ಇರುತ್ತೆ, ಸ್ಮೆಲ್ ಬರ್ತದ. ಅದು ಆನೆ ಅಲ್ಲಿದ್ರೆ ನಮ್ ಸ್ಮೆಲ್ ಹೊಡಿತು ಒಂಥರ ಎಗಿಟ್ ಸ್ಮೆಲ್. ಅದು ಹೆಣ್ಣಾನೆಗಳ ಗುಂಪು ನೋಡಿದ್ರೆ ನೀವು? ನೋಡಿದ್ದೀರಿ ಗುಂಪುನ, ಮರಿ ಸಣ್ಣ ಮರಿ ಎಲ್ಲ ಇರ್ತವೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಕರೇಲಪ್ಪ ಅವ್ರ ಹತ್ರ ನಾನೀಗ ಅದೇ ಮಾತಾಡ್ತಾ ಬಂದೆ. ಈ ತುಂಬಾ ದಟ್ಟವಾದ ಕಾಡಿದು. ಈ ಕಾಡಿನ ಮಧ್ಯ ನಾವು ಬಂದು ಆನೆಯ ಮೂಲ ಸ್ಥಾನಕ್ಕೆ ಬಂದು ಈಗ ನಿಲ್ಲಿಕ್ಕೂ ನಮಗೂ ಇಲ್ಲಿ ಭಯ ಆಗುತ್ತೆ. ಹೆಚ್ಚೊತ್ತು ನಿಲ್ಲುವಾಗಿಲ್ಲ. ಯಾಕಂತ ಹೇಳಿದ್ರೆ ಆನೆಗಳ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಇವತ್ತು ರಾಜ್ಯ ಕರ್ನಾಟಕದಲ್ಲಿ ಏನು ಆನೆಗಳು ಎಲ್ಲಿಂದ ಹೊರಡ್ತಾವ ಅನ್ನೋದು ಬೇಕಾಗಿತ್ತು ಮುಖ್ಯವಾಗಿ. ಅದಕ್ಕೋಸ್ಕರನೇ ನಾನು ಇವತ್ತು ಗುಮ್ಲಾಪುರಕ್ಕೆ ಬಂದೆ. ಕರೇಲಪ್ಪ ಅವ್ರು ಇದೇ ಭಾಗದ ಕೃಷಿಕರು, ಹೀಗಾಗಿ ಅವರು ಪ್ರತಿ ದಿವಸ ಆನೆ ನೋಡ್ತಾರೆ. ಒಂದು ವೇಳೆ ರಾತ್ರಿ ಕಾಯ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು? ಗುಳ್ಳ ಮೇಲೆ ಇರ್ತೀರಿ, ಮರದ ಮೇಲೆ ಹಾಕೋತೀರಿ, ಬರ್ತವೆ ಪಟಾಕಿ ಇರ್ತಾರೆ, ಪರೀಕ್ಷೆ ಪಟಾಕಿ ಕೊಟ್ಟಿರ್ತಾರೆ, ಅಂಟಿಸ್ತೀರಿ, ಹೋಗಿಲ್ಲ ಬೆಂಕಿ ಇಕ್ತೀರಿ ಅಷ್ಟೇ. ಪಟಾಕಿ ಕೊಡ್ತಾರಿಲ್ಲ ತಮಿಳ್ನಾಡು ಕೊಡ್ತಾರೆ ನೋಡಿ ಸರ್. ಆನೆ ಉಜ್ಜಿರೋದು ಹೋಗಿಲ್ಲ ಆನೆ ಉಜ್ಜಿರೋದೆಲ್ಲ ನೋಡಿ. ಇದೆಲ್ಲ ಮಂದಿ ಸೇರಿರೋದು ಇಲ್ಲಿ ನೋಡಿ. ಇದೆಲ್ಲ ಫುಲ್ ಆನೆ ಇವಾಗ ಕೆಸರಾಗಿ ಬಿದ್ದು ಉಜ್ಜುತ್ತಲ್ಲ ಮರಕ್ಕೆ ತಿಮ್ರ ಮಣ್ಣು ಒಂದ್ ಟೀಮೇ ಸೇರಿರುತ್ತೆ ನೋಡಿ. ಎಲ್ಲ ಯಾವ್ದು ಇಷ್ಟು ದಿವಸ ಆನೆ ನೋಡಿದ್ರಲ್ಲ, ವಿಶೇಷ ಆನೆ ಯಾವ್ದು ನೋಡಿದ್ರ? ವಿಶೇಷ ಒಂಟಿ, ಒಂದೇ ಒಂಟಿ. ಆ ಒಂಟಿನೇ ಜಾಸ್ತಿ. ಇಲ್ಲೇ ಬಂದ ನೋಡಿ, ಇಲ್ಲೇ ಹೋಗದೆ ಸಿಂಗಲ್ಲು. ಇನ್ನೊಂದು ಆನೆಗೆ ಪಟಾಕಿ ಹೊಡೆದ್ರು ಕೇಳಿಸ್ತಿರ್ಲಿಲ್ಲ. ಕೇಳಿಸಲ್ಲ, ಕಿವುಡು ನಿಂತ್ಕೊಂಡ್ಬಿಡ್ತದೆ. ಹೆಂಗೆ ನೀನ್ ಎಷ್ಟನ ಬಡ್ಕೋ ಎಷ್ಟನ ಹೊಡಿ ಹೋಗಲ್ಲ, ನಿತ್ಯ ಇರ್ತದೆ. ಕಿವುಡಾನೆ ನೋಡಿದ್ದೀರಿ ಅಷ್ಟೇ, ಕಿವುಡು. ನೀವ್ ಯಾವಾಗ ಮೇಲೆ ಅಟ್ಟ ಹಾಕ್ತೀರಾ? ಇನ್ನ 2 ತಿಂಗಳಾಗ ಹಾಕ್ತೀರಿ ಸರ್. ಹಳೆ ಅಟ್ಟ ಅಲ್ಲಿ ಹೋಗಿ ಹೊಲ ಬಿತ್ತಿದ ಮೇಲೆ ರಾಗಿ ಹಾಕಿ ಚೆಲ್ತೀರಲ್ಲ, ಬಂದಾಗ ಹೋಗಿ ಕಾವಲಿರ್ತೀರಿ ಸರ್. ಇವಾಗ ರಾಗಿ ರಾತ್ರಿ ಅಲ್ಲೇ ಸರ್. ಆಗ ರಾತ್ರಿ ಬಂದ್ಬಿಡ್ತಾವೆ ಎಲ್ಲ ತಿಂದಾಗ್ಬಿಡ್ತಾವೆ. ಬಂದು ಅವು ಫೋಟೋ ಹಿಡಿಯೋದು, ಪಾರಿಶ್ನರ್ ಕೊಡೋದು. ದುಡ್ಡು ಕೊಡ್ತಾರ? ಯಾವ್ದೋ ಕೊಡ್ತಾರೆ ಅಷ್ಟು ಸರ್. 1 ಲಕ್ಷ ಖರ್ಚು ಮಾಡಿದ್ರೆ 5,000 ಬರುತ್ತೆ. 5,000 3,000 1 ಎಕರೆಗೆ. ಇಲ್ಲಿಂತ್ರನೇ ಮುತ್ಯಾಲ್ ಮಾಡುವ ಸೈಡ್ ಹೋಗೋದು. ಈಗ ಸರ್ ರಾಮನಗರ ಹಿಂಗ ಹೋಗುತ್ತೆ, ಹಿಂಗ ಕನಕಪುರ, ಕಬ್ಬಾಳ, ಮುತ್ತತ್ತಿ ಕಾಡಿಂದ ಹಿಂಗ ಹೋಗುತ್ತೆ ಈ ಕಾಡ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಮ್ಮ ಅಂತ ಸರ್. ನೀವು ಆನೆಗಳನ್ನ? ನಾವು ಆನೆಗಳು ಇಲ್ಲೇ ಬಂದಿದ್ದೀರಿ ಸರ್. ಊರಲ್ಲೇ ಇವ್ರದ್ದು ಇದ್ ಮಾಡ್ಕೊಂಡಿದ್ದೀರಿ. ಆನೆಗಳು ಬರ್ತಾವೆ, ತಿಂತಾವೆ. 3 ಸರಿ ತಿಂದ್ಬಿಟ್ಟು ಹೋದ.
ಅದರಲ್ಲಿ ಹಂದಿ ಕಾಟ ತೆನೆಗಳೆಲ್ಲ ತಿನ್ಕೊಂತವೆ. ಈ ಥರ ಜೀವನ ಮಾಡ್ಕೊಂಡಿದ್ದೀರಿ ಕಾಡಲ್ಲಿ ಬೆಳ್ಕೆರೆ ಅಂತ. ಈ ಕಡೆಯಲ್ಲೇ ಜೀವನ ಮಾಡ್ಬೇಕು, ನಡ್ಕೊಂಡು ಹೋಗೋದು ತರೋದು ಬರೋದು. ಒಂದು ಎಣ್ಣೆ ತರಲಿ ಒಂದು ಇವಾಗ ಬಂದು ಇಲ್ಲೇ ಊರಾಗ ಆರಂಭ ಮಾಡ್ತಾ ಇದ್ದೀರಿ. 2 ವರ್ಷದಿಂದ ಆರಂಭ ಮಾಡ್ಕೊಂಡು ಇಲ್ಲೇ ಇದ್ದೀರಿ ಸರ್ ನಾವು. ಅಯ್ಯೋ ಆನೆಗಳದಂತೂ ನಾನೇ ಬ್ಯಾಟ್ರಿ ಬಿಡೋದಕ್ಕೆ ಹೋಗೋನಿ. ನನ್ನ ತಮ್ಮನವ್ರು ಮರದ ಮೇಲೆ ಇರೋರು ನಮ್ಮ ಕಡೆ ಬರೋದಿಲ್ಲ ಅಂದ್ಬಿಟ್ಟು ಬ್ಯಾಟ್ರಿ ಬಿಟ್ಕೊಂಡು ರಾತ್ರಿ ಹೊತ್ತು ಹೋಗಿ ಬ್ಯಾಟ್ರಿ ಬಿಟ್ಬಿಟ್ಟು ಬಂದ್ರೆ ಬ್ಯಾಟ್ರಿ ನೋಡ್ಬಿಟ್ಟು ಒಂದೊಂದು ಹೋಗ್ಬಿಡ್ತಾವೆ. ಬ್ಯಾಟ್ರಿ ನೋಡಿದ್ರು ಮೇಯ್ತಾ ಇರ್ತವೆ ಸರ್. ದಿವಸ ಕಷ್ಟ ಆರಂಭ ಇಕ್ಕದ್ರಂದ್ರೆ ಡೈಲಿ ನಮ್ಗ ಹಿಂಸೆನೇನೆ ಆನೆದು. ನಮ್ಮ ಹೆಸರು ಮಲ್ಲಮ್ಮ ಅಂತ ಸರ್. 5 ಕಿಲೋಮೀಟರ್ ಇನ್ನ. ನಿಮ್ಮೂರು ಬಸ್ಸಿಗೆ ಸೇನಿಲ್ಲ? ಏನಿಲ್ಲ ಸ್ವಾಮಿ, ಇದೇ ದಾರಿ. ಹೌದಾ? ಹಾ. ಡೈಲಿ ನಡೀತೀರಾ? ಡೈಲಿ ಗುಂಡವ್ರಿಗೆ ಬಂದಾಗ ನಡ್ಕೊಂಡ್ ಬರೋದೆ. ಗುಂಡವ್ರಿಗೆ ಬಂದಾಗೆಲ್ಲ ನಡ್ಕೊಂಡು ಬರ್ತಾ ಇರೋದು ಡೈಲಿ. ಈ ಕಾಡೊಳಗೆ ಹೋಗ್ತೀರಾ? ಕಾಡಾಗ ಹೋಯ್ತೀರಿ ಸ್ವಾಮಿ. ಅಲ್ಲಿ ಏನು ಈಗ ಆನೆಗಳು ಬರೋದಿಲ್ವಾ ಮಧ್ಯಭಾಗದಲ್ಲಿ? ಎಲ್ಲ ಇರ್ತಾವೆ, ಹೋಯ್ತೀರಿ, ತಪ್ಸ್ಕೊಂಡು ಹೋಗ್ಬೇಕು. ಆನೆ ನಾವು ಇಲ್ಲಿ ಆಯ್ತದ ಹೋಗಿ ತಪ್ಸ್ಕೊಂಡು ಹೋಯ್ತಾ ಇರ್ಬೇಕು. ಆನೆ ಅಲ್ಲಿ ಇರ್ತದೆ, ಹಿಂಗ್ ದೂರ್ತೀರಿ, ಹಿಂಗ್ ಹೋಯ್ತೀರಿ. ಓ ದಾರಿಲಿ ನಡ್ಕೊಂಡು ಹೋಗ್ಬೇಕು. ಜೀವನ ಹೇಗಿದೆ ಅಂತ ಹೇಳಿದ್ರೆ ಆನೆಗಳ ಕಾಟ ಇಲ್ಲಿ, ಅದ್ರ ಮಧ್ಯೆ ಅವ್ರು ಇದರಲ್ಲಿ ನಡ್ಕೊಂಡು ಹೋಗ್ಬೇಕು. ಈ ರಸ್ತೆಯಲ್ಲಿ ಯಾವ ರೀತಿ ಇದೆ ರಸ್ತೆ, ಕಾಡಿದು ಮುಂದೆ ಹೋಗಿ ಕರ್ನಾಟಕಕ್ಕೆ ಸೇರುವಂತ ಕಾಡಿದು, ತಮಿಳ್ನಾಡು ಭಾಗ ಇದು. ತುಂಬಾ ಆನೆಗಳು ಇಲ್ಲಿ, ಎಷ್ಟು ಆನೆಗಳಿದಾವೆ ದಯವಿಟ್ಟು ನೋಡ್ಕೊಂಡು ಹೋಗಿ. ಏನ್ರಿ ಈ ಪರಿ ಭಯ ಇದೆ ಅಲ್ಲಿ? ಸರ್ ಫುಲ್ ಭಯ ಸರ್ ನಮ್ಮ ಕಾಡು. ಎಲ್ಲಿ ಆನೆಗಳು ಬರ್ತಾವ ಅಂತ ಗೊತ್ತಿಲ್ಲ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಕಾಡು ಆನೆಗೆ ಪ್ರಿಯವಾದ ಭೋಜನ ಅಂದ್ರೆ ಬಿದಿರು. ಪೂರ್ತಿ ಬಿದಿರು, ಇಲ್ಲಿ ಬಿದಿರಿನ ಕಾಡು ಇರೋದ್ರಿಂದ ಎಲ್ಲ ಆನೆಗಳು ಬರ್ತಾವ ಅಂತ ಗೊತ್ತಿಲ್ಲ. ಅವರು ಭಯ ಪಡ್ತಾ ಇದ್ದಾರೆ, ಯಾಕಂದ್ರೆ ಆನೆ ಮುಂದೆ ಯಾರೂ ಅಲ್ಲ ಅಂತ. ಹೌದು ಸರ್. ಅಲ್ಲ? ಹೌದು ಹೌದು. ಆನೆ ಮುಂದೆ ಯಾರೂ ಅಲ್ಲ. ನಿಮ್ಗೆ ಅನ್ಸುತ್ತೆ ಆನೆ ಸ್ಮೆಲ್ ಬರುತ್ತಾ? ಸೌಂಡ್ ಮಾಡುತ್ತೆ ಸರ್. ಕಿವಿಂಗ್ ಹೊಡ್ಕೊಳೋದು. ನಾಡಲ್ಲಿ ಆನೆ ನೋಡ್ತೇವೆ, ಹೌದು. ಆದ್ರೆ ಕಾಡಲ್ಲಿ ನೋಡಿದ್ರೆ ಎಲ್ಲಿ ಅಂದ್ರೆ ಪೂರ್ತಿ ಬಿದಿರು ಕಾಡೆ. ಹೌದು ಸರ್. ಮೇವುಗಳಿಗೆ ತೋಟಕ್ಕೆ ಬರುತ್ತೆ ರೈತರ ಬೆಳೆಗೆ. ತುಂಬಾ ಅಂದ್ರೆ ಬಿದಿರು ಆನೆ ಪ್ರೀತಿ ಸರ್. ಎಲ್ಲಿ ನೋಡಿದ್ರು ಬಿದಿರು ಅಲ್ರಿ ಇಲ್ಲಿ ಎಲ್ಲರೂ ಅಂತ ಹೇಳಿದ್ರೆ. ಕ್ಯಾಮ್ರಾಮನ್ ಅವರು ನಿಲ್ಲುದಿಲ್ಲ ಅಂತಾರೆ. ಆ ರೀತಿ ಭಯದ ವಾತಾವರಣ ಇದೆ. ಮುಂದೆ ಹೋಗೋ ಕಾಡ್ ಬಿಟ್ಟು ಹೊರಗೋಗಿ ಮಾತಾಡುವ.